ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಇವತ್ತು ಬಿಗ್ ಬಾಸ್ ಮನೆಯಿಂದ ಭವ್ಯ ಗೌಡ ಅವರು ಆಚೆ ಬಂದಿದ್ದಾರೆ. ಲೈಕ್ 64+ ಲ್ಯಾಕ್ಸ್ ಏನು ಸಮಥಿಂಗ್ ಓಟುಗಳು ಬಂದಿತ್ತು ಅಂತ ಹೇಳಿ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ತಿದ್ದಾರೆ. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಹೈಯೆಸ್ಟ್ ವೋಟಿಂಗ್ಗಳಾಗಿದೆ. ಈ ರೀತಿ ಲೀಸ್ಟ್ ಕಂಟೆಸ್ಟೆಂಟ್ ಆಗಿ ಮನೆಯಿಂದ ಹೊರ ಬಂದಿದ್ರಲ್ಲಿ ಲಾಸ್ಟ್ ಸೀಸನ್ ತುಕಾಲಿ ಸಂತೋಷ್ ಅವ್ರಿಗೆ 24 ಲ್ಯಾಕ್ಸ್ ಸಮಥಿಂಗ್ ಓಟುಗಳು ಬಂದಿತ್ತು. ಬಟ್ ಈ ಬಾರಿ ಬಿಗ್ ಬಾಸ್ ಸೀಸನ್ 1:3 ಓಟುಗಳನ್ನ ಹೆಚ್ಚಾಗಿ ಪಡ್ಕೊಂಡಿದೆ. ಆ್ಯಂಡ್ ಅದೇ ರೀತಿ ಹೈಯೆಸ್ಟ್ ವೋಟ್ಸ್ ಅಂತ ನೋಡೋದಾದರೆ ಲೈಕ್ 5 crore ಪ್ಲಸ್ ವೋಟಿಂಗ್ಸ್ಗಳು ಈ ಬಾರಿ ಬಂದಿದೆ. ಆ್ಯಂಡ್ ಹೋದ ವರ್ಷ ವಿನ್ನಿಂಗ್ ಕಂಟೆಸ್ಟೆಂಟ್ ಆದಂತಹ ಕಾರ್ತಿಕ್ ಅವ್ರಿಗೆ 2 crore ಪ್ಲಸ್ ವೋಟ್ಸ್ಗಳು ಬಂದಿತ್ತು. ಬಟ್ ಈ ಬಾರಿ 5 crore ಪ್ಲಸ್ ವೋಟಿಂಗ್ಸ್ಗಳು ಬಂದಿದೆ. ಆ್ಯಂಡ್ ಈ ಒಂದು ವೋಟಿಂಗ್ ಯಾರಿಗೆ ಬಂದಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ನಾಳೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಯಾರು ವಿನ್ನರ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿರುತ್ತೆ. ಸೊ ನಿಮ್ಮ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ನ ಯಾರು ವಿನ್ ಆಗ್ತಾರೆ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರು ವಿನ್ ಆಗಲ್ಲ ಆ್ಯಂಡ್ ಯಾತಕ್ಕೋಸ್ಕರ ಅವ್ರು ವಿನ್ ಆಗಿಲ್ಲ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನ್ನ ಪ್ರಕಾರ ಹನುಮಂತು ಅವರು ಗೆಲ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಹನುಮಂತು ಹಾಗೆ ತ್ರಿವಿಕ್ರಮ್ ಅವ್ರಿಗೆ ತುಂಬಾ ಟಫ್ ಫೈಟ್ ಖಂಡಿತವಾಗ್ಲೂ ನಡೆಯುತ್ತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಆ್ಯಂಡ್ ನಾಳಿನ ಎಪಿಸೋಡಲ್ಲಿ ಸ್ಟಾರ್ಟಿಂಗಲ್ಲಿ ರಜತ್ ಅವರು ಮನೆಯಿಂದ ಆಚೆ ಹೋಗ್ತಾರೆ ಅನ್ನುವಂತಹ ಸುದ್ದಿ ವೈರಲ್ ಆಗಿದೆ. ಆ್ಯಂಡ್ ಈ ಒಂದು ವಿಚಾರ ಎಷ್ಟರ ಮಟ್ಟಕ್ಕೆ ನಿಜನೋ ಸುಳ್ಳು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ನಾವು ಎಪಿಸೋಡ್ ನೋಡಿದ ಮೇಲೆ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ಬೋದಾಗುತ್ತೆ, ಅದ್ರ ಬಗ್ಗೆ ಕ್ಲಾರಿಟಿಯನ್ನು ನಾವು ಕೊಡೋಕ್ಕಾಗುತ್ತೆ. ಸೊ ಎಪಿಸೋಡ್ ಇನ್ನೂ ನೋಡಿಲ್ಲ ಆ್ಯಂಡ್ ರಜತ್ ಅವ್ರು ಇನ್ನೂ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರೋದನ್ನ ಅವರು ತೋರಿಸಿಲ್ಲ. ಸೊ ನೋಡೋಣ ನಾಳಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಮೊದಲು ಹೊರಬರ್ತಾರೆ ಆ್ಯಂಡ್ ಟಾಪ್ 3 ಕಂಟೆಸ್ಟೆಂಟ್ ಯಾರು ಇರ್ತಾರೆ ಅಂತ ನಾಳಿನ ಸಂಚಿಕೆಗಳಲ್ಲಿ ನೋಡೋಣ.